ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವಿಷ್ಣು ಸಹಸ್ರನಾಮದ ಚಿಂತನದಲ್ಲಿ 4 ನಾಮಗಳ ಅರ್ಥಾನುಸಂಧಾನವನ್ನು ಮಾಡಿದ್ವಿ. 5ನೇದು ಭೂತಕೃತ್ ಅನ್ನುವಂಥ ನಾಮ. ಇದಕ್ಕೆ ಮೊದಲನೇ ಅರ್ಥವನ್ನು ನೋಡೋಣ. ಬ್ರಹ್ಮಾದಿ ಚೇತನರನ್ನು ಸೃಷ್ಟಿ ಮಾಡೋ ಅಂಥವನು ಅನ್ನೋದು ಮೊದಲನೇ ಅರ್ಥ. ಇದಕ್ಕೆ ವಿದ್ಯಾಧಿರಾಜೀಯ ಪುರಾವೆ ಕೊಡ್ತಾ ಇದೆ. ಭೂತಾನಿ ಕರೋತಿ ಸೃಜತಿ ಇತಿ ಭೂತಕೃತ್ ಅಂತ ಹೇಳೋದು. ಚೇತನರು ಸ್ವರೂಪತಃ ನಿತ್ಯರಾದರೂ ಕೂಡ ಪಂಚಭೌತಿಕ ದೇಹವನ್ನು ಪಡೆಯುವ ಒಂದು ಸೃಷ್ಟಿಗೆ ಒಳಗಾದಂಥವರು. ನೋತಾ ಏವ ಅಂತ ಹೇಳೋದು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾಠದ 18ನೇ ಶ್ಲೋಕ. ಹಾಗಾಗಿ ಇಲ್ಲಿ ಭೂತಾನಿ ಕರೋತಿ ಸೃಜತಿ ಇತಿ ಭೂತಕೃತ್ ಅಂತ ವಿದ್ಯಾಧಿರಾಜೀಯ ಹೇಳ್ತಾ, ಅಸ್ತಿತ್ವಾದ್ ಭೂತನಾಮಾಭ್ಯ ಸರ್ವಜೀವೇಭ್ಯ ಏವ ಯತ್ ಇತಿ ಪದ್ಮಪುರಾಣ ಇದನ್ನು ಹೇಳುತ್ತೆ. ಚೇತನಾನಾಂ ಅಸ್ತಿತ್ವ ಪ್ರಯುಕ್ತಂ ಭೂತಾನಿ ಇತಿ ನಾಮ ಸಿದ್ಧ್ಯತಿ ಅಂತ. ಹಾಗೇನೇ ಜ್ಞೋತಾ ಏವ ಅನ್ನುವಂಥದ್ದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇದಾಗಿ ಅರ್ಥವಾಗಿ ಭಾಷ್ಯವಾಗಿ ಉತ್ಪದ್ಯಂತೆ ಚಿದಾತ್ಮಾನೋ ನಿತ್ಯನಿತ್ಯಾಹ ಪರಾತ್ಮನಃ ಉಪಾಧ್ಯಪೇಕ್ಷೇಯ ತೇಷಮಾಂ ಉತ್ಪತ್ತಿರಪಿ ಗೀತೆಯೇ ಅಂತ ಹೇಳ್ತಾ ಇದೆ ಬ್ರಹ್ಮಸೂತ್ರದ ಭಾಷ್ಯ 2ನೇ ಅಧ್ಯಾಯದ 3ನೇ ಶ್ಲೋಕದ 19ನೇ ಶ್ಲೋಕವಾಗಿ. ಹಾಗಾಗಿ ಮುಂದೆ ಜೀವಾತ್ಮರು ಪ್ರಳಯ ಕಾಲದಲ್ಲಿ ನಾರಾಯಣನ ಉದರದಲ್ಲಿ ಇರುವಂಥವರು. ಆಗ ಅವರಿಗೆ ಲಿಂಗದೇಹ ಮಾತ್ರ ಇರುತ್ತೆ, ಎಲ್ಲ ದೇಹಗಳು ಇತರ ದೇಹಗಳು ಇರೋದಿಲ್ಲ. ನಾರಾಯಣನ ಉದರದಲ್ಲಿದ್ದ ಜೀವರನ್ನ ಪ್ರದ್ಯುಮ್ನನು ತೆಗೆದುಕೊಂಡು ತನ್ನ ಉದರದಲ್ಲಿ ಇಟ್ಕೋತಾನೆ. ಪ್ರದ್ಯುಮ್ನರೂಪಿ ಭಗವಂತ ಮುಂದೆ ಪ್ರದ್ಯುಮ್ನನಿಂದ ಕೊಡಲ್ಪಟ್ಟು ಏನಾಗುತ್ತೆ ಅಂದರೆ ಜೀವಾತ್ಮರನ್ನ ಅನಿರುದ್ಧ ದೇಹದಲ್ಲಿ ಇಟ್ಕೊಂಡು ತನ್ನ ಉದರದಲ್ಲಿ ಇಟ್ಕೋತಾನೆ. ಅದರಿಂದ ಮುಂದಕ್ಕೆ ಚತುರ್ಮುಖ ವಾಯುದೇವರೇ ಮೊದಲಾದವರು ಲಿಂಗದೇಹಕ್ಕೂ ಕೂಡ ಅವರಕವಾದಂಥ ಸೂಕ್ಷ್ಮ ದೇಹವನ್ನು ಹೊಂದುವಂತೆ ಮಾಡ್ತಾರೆ. ಇದಕ್ಕೆ ಪುರಾವೆಯಾಗಿ ಪ್ರದ್ಯುಮ್ನ ರೂಪಕ ಇಮಾಂಶ್ಚ ರಮಾತ್ಮನೇದಾತ್ ಅಂತ ಹೇಳುವಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ದೇಹಕಾನ್ನ ಭಗವನ್ನ ನಿರ್ಧಮಾ ಜೀವಾನ್ ಸ್ವಕರ್ಮ ಸಹಿತಾನುರದ್ಧೇ ನಿವೇಶ್ಯ ಚಕ್ರೇತ ದೇಹಸಹಿತಾನ್ ಕ್ರಮಶಃ ಸ್ವಯಂಭೂ ಪ್ರಾಣಾತ್ಮ ಶೇಷಗರುಡ ಶೇಷಮುಖಾನ್ ಸಮಗ್ರಾನ್ ಅಂತ ಹೇಳುತ್ತಾ ಇರುವಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 8ನೇ ಪಾಠದ 9ನೇ ಶ್ಲೋಕವಾಗಿರುವಂಥದ್ದು. ಹಾಗಾಗಿ ಮುಂದೆ ಹೀಗೆ ಸೃಷ್ಟಿಯ ಅದಾದ ಮೇಲೆ ಬ್ರಹ್ಮಾಂಡದಲ್ಲಿ ಒಂದು ಹೊರಗೆ ಚೇತನ ಸೂಕ್ಷ್ಮ ದೇಹವನ್ನು ಹೊಂದಿಸಿ ಅನಿರುದ್ಧ ಸೃಷ್ಟಿಸಿದ ಚೇತನರನ್ನ ಬ್ರಹ್ಮಾಂಡದ ಒಳಗೆ ಸ್ಥೂಲ ದೇಹಗಳನ್ನು ಹೊಂದಿಸಿ ಸೃಷ್ಟಿಸುವಂಥವನು ಪ್ರದ್ಯುಮ್ನ ನಾಮಕವಾದಂತಹ ಭಗವಂತ. ಅಲ್ಲಿಂದ ಮುಂದೆ ಕರ್ಮಾಂತರ್ಯಾಮಿಯಾಗಿರುವಂತಹ ಪ್ರದ್ಯುಮ್ನನು ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯವಾಗಿ ಅನುರಾಗವನ್ನು ಮೂಡಿಸುವಂತಹವನಾಗಿ ಪುರುಷರ ಮೂಲಕ ಸ್ತ್ರೀಯರಲ್ಲಿ ಸಂತಾನ ಪರಂಪರೆಯನ್ನ ಉತ್ಪಾದಿಸುತ್ತಾನೆ. ಹಾಗಾಗಿ ಇದಕ್ಕೆ ಪುರಾವೆಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಏನೇನು ಹೇಳುತ್ತೆ ಅಂದರೆ, ಸೃಷ್ಟಿಹೇತೋ ಪ್ರದ್ಯುಮ್ನ ತಾಮುಪಗತಃ ಕೃತಾತಾಂಚ ದೇವಿ ಅಂತ ಹೇಳುತ್ತೆ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಹಾಗೂ ಮುಂದೆ ಸ್ತ್ರೀ ಪುರುಷರ ಮೂಲಕ ಹುಟ್ಟುವಾಗಲೂ ಕೂಡ ಜೀವಾತ್ಮರ ಸೃಷ್ಟಿಯನ್ನ ಮುಖ್ಯವಾಗಿ ಭಗವಂತನೇ ಮಾಡುತ್ತಾನೆ ಅನ್ನೋದು ಮರೆಯಬಾರದು. ತೈತ್ರೇಯದಲ್ಲಿ ಭೃಗುವಲ್ಲಿಯಲ್ಲಿ ಏನು ಹೇಳುತ್ತೆ ಅಂದರೆ, ಭೃಗು ಋಷಿಯು ತನ್ನ ತಂದೆಯಾದ ವರುಣನ ಹತ್ರ ಹೋಗ್ತಾನೆ. ಒಂದ್ಸರ್ತಿ ಹೋಗಿ ನನಗೆ ಬ್ರಹ್ಮೋಪದೇಶವನ್ನು ಮಾಡಿ ಅನುಗ್ರಹ ಮಾಡಿ ಅಂತ ಕೇಳ್ಕೊತಾನೆ. ಆಗ ವರುಣನು ಯಾವನಿಂದ ಈ ಎಲ್ಲ ಪ್ರಾಣಿಗಳು ಹುಟ್ಟಿದವುಗಳು ಯಾವನಿಂದ ಬದುಕುತ್ತವೆಯೋ, ಹಾಗೆಯೇ ಯಾವನಿಂದ ಅವುಗಳು ಪ್ರಳಯ ಕಾಲದಲ್ಲಿ ನಾಶವಾಗಿ ಅಥವಾ ಮೋಕ್ಷವನ್ನು ಹೊಂದುತ್ತವೆಯೋ ಅವನೇ ಬ್ರಹ್ಮನು. ಅವನನ್ನ ಸರಿಯಾಗಿ ವಿಚಾರ ಮಾಡಿ ತಿಳಿಯುವಂಥವನಾಗು ಅಂತ ಹೇಳಿ ಭೃಗುವಿಗೆ ಅವನ ತಂದೆ ಉಪದೇಶವನ್ನು ಅನುಗ್ರಹ ಮಾಡ್ತಾನೆ. ಅಲ್ಲಿ ಅದಕ್ಕೆ ಪುರಾವೆಯಾಗಿ ತೈತ್ರೇಯ ಉಪನಿಷತ್ ಹೇಳುತ್ತೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ಹೇಳುತ್ತೆ. ಹಾಗಾಗಿ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ 2ನೇ ಅರ್ಥ ಭೂತಕೃತ್ಗೆ ಜಡಗಳಾದಂಥ ಆಕಾಶಾದಿ ಪಂಚಭೂತಗಳನ್ನ, ಅವುಗಳ ಅಭಿಮಾನಿ ದೇವತೆಗಳನ್ನ, ಆ ದೇವತೆಗಳ ದೇಹಗಳನ್ನು ಸೃಷ್ಟಿಸುವಂಥವನು ಹಾಗೂ ಇವೆಲ್ಲವುಗಳಿಗೆ ನಿಯಾಮಕಗಳಾದಂತಹ ರೂಪಗಳನ್ನು ವ್ಯಕ್ತ ಮಾಡುವಂಥವನು. ಭೂತಾನಿ ಆಕಾಶಾದಿ ಪಂಚಭೂತಾನಿ ಕರೋತಿ ಸೃಜತಿ ಇತಿ ಅಂತ ಹೇಳುತ್ತೆ ಇದು ಸಂಹಿತೆ. ಮುಂದೆ
ಭಗವಂತನ ಸತ್ಯಲಕ್ಷಣವಾದ ವಿವರಣೆಗೆ ತೈತ್ರೇಯ ಉಪನಿಷತ್ತು ಇದಕ್ಕೆ ಉತ್ತರವಾಗಿ ಬರ್ತಾ ಇರುವಂಥದ್ದು. ಆಕಾಶಾದಿ ಪಂಚಭೂತಗಳು ಭಗವಂತನಿಂದ ಉಂಟಾಗುವಂಥವು ಅಂತ ಹೇಳಿದೆ. ಸತ್ಯಜ್ಞಾನ ಮನಂತಂ ಬ್ರಹ್ಮ ತಸ್ಮಾದ್ವಾ ಏತಸ್ಮಾದಾತ್ಮಾನ ಆಕಾಶ ಸಂಭೂತಃ ಆಕಾಶಾತ್ ಸ್ವದ್ವಾಯು ವಾಯುರೋಗ್ನಿ ಅಗ್ನಿರೇಪಾಹ ಅದ್ಭೈ ಪೃಥಿವಿ ಅಂತ ತೈತ್ರೇಯ ಉಪನಿಷತ್ತಿನ 2ನೇ ಅಧ್ಯಾಯದ 1ನೇ ಶ್ಲೋಕ ಹೇಳುತ್ತೆ. ಅಲ್ಲಿಂದ ಮುಂದೆ 3ನೇ ಅರ್ಥ, ಪ್ರಳಯ ಕಾಲದಲ್ಲಿ ಚೇತನರನ್ನು ಆಕಾಶಾದಿ ಪಂಚಭೂತ ಪದಾರ್ಥಗಳನ್ನು ಕೂಡ ಸಂಹರಿಸುವಂಥವನು ಅಂತ ಹೇಳುತ್ತೆ. ಭೂತಾನಿ ಕೃತಂತಿ ಸಂಹರತಿ ಇತಿ ಭೂತಕೃತ್ ಅಂತ ಕೃತಿ ಛೇದನೆ ಅಂತ ಸರಸ ಸಂಹಿತೆ ಹೇಳುತ್ತೆ. ಅದಕ್ಕೆ ಅಲ್ಲಿಂದ ಮುಂದೆ 4ನೇ ಅರ್ಥ, ಚೇತನರನ್ನು ಪೀಡಿಸುವಂತಹ ಭೂತ ಪ್ರೇತಾದಿಗಳ ಪೀಡೆಯನ್ನ ಪರಿಹರಿಸುವಂಥವನು. ಅದಕ್ಕೆ ಒಂದು ಪುರಾವೆಯಾಗಿ ಭೂತಾನಿ ಕೃತಂತೀತಿ ಭೂತಾದ್ಯುತ್ ಪರಿಹಾರಾರ್ಥ ಇತ್ಯರ್ಥಿ ಅಂತ ಸರಸ ಸಂಹಿತೆ ಹೇಳುತ್ತೆ. ಮುಂದೆ 5ನೇ ಅಧ್ಯಾಯ, ಮುಕ್ತಿಯೋಗ್ಯ ಜೀವನರನ್ನ ಮುಕ್ತರನ್ನಾಗಿ ಮಾಡುವಂಥವನು. ಹೇಗೆ ಸೃಷ್ಟಿಯನ್ನು ಮಾಡಿಕೊಡ್ತಾನೋ ಹಾಗೆ ಮುಕ್ತಿಯನ್ನು ಕೊಡುವಂಥವನು. ಭೂತಿ ಮುಕ್ತಿ ಭೂತಾಮುಕ್ತ ಭೂತಾನ್ ಮುಕ್ತಾನ್ ಕರೋತಿ ಇತಿ ಭೂತಕೃತ್ ಅಂತ ನಾರಾಯಣ ಉಪನಿಷತ್ ಹೇಳುತ್ತೆ. ಮುಂದೆ 6ನೇ ಅರ್ಥ, ಸಕಲ ಭೂತಗಳನ್ನು ಆವರಿಸಿಕೊಂಡಂತೆ ಇರುವಂಥವನು. ಭೂತಾನಿ ಕೃಣ್ಣಕ್ತಿ ವೇಷ್ಟಯತಿ ಇತಿ ಭೂತಕೃತ್ ಕೃತಿ ವೇಷ್ಣವೇ ಅಂತ ಹೇಳುತ್ತೆ. ಎಗೇನ್ ನಾರಾಯಣ ಉಪನಿಷತ್ತು ಈ ಎಲ್ಲವನ್ನು ಭಗವಂತನು ಒಳಗೂ ಹೊರಗೂ ವ್ಯಾಪಿಸಿಕೊಂಡು ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿರುವಂಥವನು ಅಂತ ಹೇಳಿ ಶ್ರುತಿ ಸಾರ್ತಾ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ ಅಂತ ನಾರಾಯಣ ಉಪನಿಷತ್ತಿನ ಮಾತು ಮರಿಬಾರದು. ಇಲ್ಲಿ ಮುಂದೆ ಒಂದು ಇದಾಗತ್ತೆ. ಇದಕ್ಕೆ ಜಿಜ್ಞಾಸೆಯಾಗಿ ಪ್ರಶ್ನೆ ಕೇಳ್ತಾರೆ, ಬ್ರಹ್ಮನೇ ಅಜ್ಞಾನದಿಂದ ಜೀವಭಾವವನ್ನು ಹೊಂದಿರುವಂಥವನು ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ಶ್ರುತಿಗಳು ಹೇಳ್ತಾ ಇವೆ. ಆದುದರಿಂದ ಭೂತಕೃತ್ ಎಂಬ ನಾಮಕ್ಕೆ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿಸಿದವನೆಂದು ಹೇಗಪ್ಪ ಅರ್ಥ ಮಾಡೋದು ಅನ್ನೋದು ಪ್ರಶ್ನೆ. ಆದ್ರೆ ಅದು ಹಾಗಲ್ಲಪ್ಪ. ಭೂತಕೃತ್ ಎಂಬ ನಾಮಕ್ಕೆ ಪರಮಾತ್ಮನು ಜೀವರನ್ನು ಸೃಷ್ಟಿ ಮಾಡಿದಂಥವನು ಅಂತ ಉತ್ತರ. ಆ ಅರ್ಥವನ್ನು ಹೇಳದೆ ಬೇರೆ ಗತ್ಯಂತರವೇ ಇಲ್ಲ. ಆದರೆ ಅಹಂ ಬ್ರಹ್ಮಾಸ್ಮಿ ಆಗಲಿ ತತ್ವಮಸಿ ಎಂಬ ಶ್ರುತಿಗಳಿಗೆ ಬ್ರಹ್ಮನೇ ಜೀವಭಾವದಿಂದ ಇರುವಂಥವನು ಎಂಬ ಅರ್ಥ ಹೇಳದೆ ಬೇರೆ ಅರ್ಥವನ್ನು ಹೇಳೋದು ಶಕ್ಯವಿದೆ. ಅವುಗಳ ಒಂದು ಪೂರ್ವೋತ್ತರ ವಾಕ್ಯಗಳಾದಂಥ ಅದನ್ನು ನೋಡೋಣಂತೆ. ಬ್ರಹ್ಮನೇ ಜೀವ ಎಂಬ ಅರ್ಥವನ್ನ ಅವುಗಳು ಹೇಳೋದಿಲ್ಲ ಅಂತ ಹೇಳಿ ನಿರ್ಣಯವೂ ಆಗ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಎಂಬುದು ಪರಮಾತ್ಮನ ವಾಕ್ಯವಾಗಿದೆ. ಆದುದರಿಂದ ಅದು ಜೀವ ಬ್ರಹ್ಮೈಕ್ಯವನ್ನ ಹೇಳುವುದಿಲ್ಲ. ತತ್ವಮಸಿ ಎಂಬುದು ವಾಕ್ಯವು ಭೇದ ಪರವಾದದ್ರಿಂದ 9 ದೃಷ್ಟಾಂತ ವಾಕ್ಯಗಳನ್ನು ಅನುಸರಿಸಿ ಜೀವೇಶ್ವರ ಭೇದವನ್ನೇ ಹೇಳುತ್ತದೆ ಅಂತ ಹೇಳಿ ನಿರ್ಣಯಗೊಂಡಿರುವಂಥವುದು. ಭೂತಕೃತ್ ಎಂಬ ಶಬ್ದ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡಿದವನೆಂತ ಹೇಳುತ್ತದೆ ಅಂತ ಒಪ್ಪಲೇಬೇಕು ಅಲ್ಲಿ. ಅದರಿಂದ ದಧಿತ್ರ ಪುಸಂಪ್ರಚಕ್ಷೋಜ್ವರ ಅಂತ ಹೇಳಿ ಲೋಕದಲ್ಲೇ ಕಾರ್ಯಕಾರಣಗಳ ಐಕ್ಯವಾದದನ್ನ ಹೇಳುವ ರೂಢಿ ಇದೆ. ಆ ರೂಢಿಯನ್ನ ಅನುಸರಿಸಿ ತತ್ವಮಸಿ ಶ್ರುತಿಗೆ ಅರ್ಥ ಹೇಳುವುದು ಯುಕ್ತ ಅಂತ ಹೇಳಿದಕ್ಕೆ ಜಿಜ್ಞಾಸೆಗೆ ಪರಿಹಾರ. ಹಾಗಾದ್ರೆ ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ಇದೆಯಲ್ಲಪ್ಪ, ತತ್ವಮಸಿ ಎಂಬ ಶ್ರುತಿಗೆ ಜೀವ ಬ್ರಹ್ಮೈಕ್ಯ ರೂಪ್ಯವಾದಂತಹ ಅರ್ಥವನ್ನ ಹೇಳಿದ್ರೆ ಏನು ಬಾಧಕ ಆಗತ್ತೆ ಅಂದ್ರೆ, ತತ್ವಮಸಿ ಅಂದ್ರೆ ಉಪದೇಶ ಕೊಡುತ್ತಿರುವ ಉದ್ದಾಲಕರು ಜೀವ ಬ್ರಹ್ಮೈಕ್ಯನ ಜ್ಞಾನವುಳ್ಳವರೋ ಅಲ್ಲವೋ ನೀನೇ ಹೇಳ್ಬೇಕದನ್ನ. ಅಲ್ಲವಾದರೆ ತಾವು ತಿಳಿದ ಜೀವ ಬ್ರಹ್ಮರ ಐಕ್ಯವನ್ನ ಉಪದೇಶವನ್ನು ಕೊಟ್ಟರೆ ಅದು ಪ್ರಮಾಣ ಆಗೋದಿಲ್ಲ. ಆದ್ದರಿಂದ ಐಕ್ಯ ಜ್ಞಾನವುಳ್ಳವರು ಅಂತ ಹೇಳಿದ್ರೆ ಆ ಒಂದು ಉದ್ದಾಲಕರು ಏಕಜೀವಾದಿಗಳೋ ಅಥವಾ ಬಹುಜೀವಾದಿಗಳೋ ಅದನ್ನು ವಿಚಾರ ಮಾಡಬೇಕು. ಏಕಜೀವಾದಿಗಳಾದ್ರೆ ಆ ಏಕಜೀವನು ಉದ್ದಾಲಕನೋ ಶ್ವೇತಕೇತುವೋ ಅದನ್ನು ಯೋಚನೆ ಮಾಡಬೇಕು. ಆ ಏಕಜೀವಿನು ಉದ್ದಾಲಕನೇ ಆದರೆ ಅಕಸ್ಮಾತು ಅವರೇ ಬ್ರಹ್ಮನಿಂದ ಶ್ವೇತಕೇತುವು ಜೀವನೂ ಅಲ್ಲ ಬ್ರಹ್ಮನೂ ಅಲ್ಲ ಅಂತ ಹೇಳಿ ಅಲ್ಲವಾದ್ರಿಂದ ತತ್ವಮಸಿ ಅಂತ ಹೇಳಿ ಅರ್ಥಾತ್ ಶ್ವೇತಕೇತುವನ್ನ ನೀನೇ ಬ್ರಹ್ಮನೆಂದು ಹೇಳುವುದು ತಪ್ಪಾಗ್ಬಿಡುತ್ತೆ. ಏಕಜೀವನು ಶ್ವೇತಕೇತು ಆದರೆ ಅಕಸ್ಮಾತ್ ಏನಾದ್ರ ಉದ್ದಾಲಕರು ಜೀವನವಲ್ಲವಾದ್ರಿಂದ ಶ್ವೇತಕೇತುವನ್ನ ಜೀವ ಅಥವಾ ಬ್ರಹ್ಮ ಅಂತ ಹೇಗೆ ತಿಳಿದ್ರು, ಹಾಗಾಗಿ ಹೇಗೆ ಉಪದೇಶ ಮಾಡಿದ್ರು ಅದೂ ಶಕ್ಯವಲ್ಲ. ಉದ್ದಾಲಕರು ಬಹುಜೀವವಾದಿಗಳು ಎಂದು ಹೇಳೋದಾದ್ರೆ ಉದ್ದಾಲಕರಂತಹ ಜ್ಞಾನಿಗಳು ಬಹುಜೀವವಾದವನ್ನ ಒಪ್ಪಿಕೊಂಡು ಪ್ರವೃತ್ತರಾಗಿರುವಾಗ ಅದ್ವೈತಿಗಳ ಅತಿಪ್ರಿಯವಾದಂಥ ಈ ಒಂದು ತತ್ವಮಸಿ ಎಂಬ ಶ್ರುತಿಯು ಕೂಡ ಅದನ್ನು ಒಪ್ಪುವಾಗ ಬಹುಜೀವವು ಅಜ್ಞಾನಿಗಳಿಗಾಗಿ ಇದ್ದದ್ದು ಅಂತ ಹೇಳುವುದು ಆಯುಕ್ತವಾಗುತ್ತದೆ ಅಂತ ಹೇಳಬೇಕಾಗಿರುವಂಥದ್ದು ಈ ಒಂದು ಜಿಜ್ಞಾಸೆಗೆ ಪರಿಹಾರ.
ಇಲ್ಲಿಗೆ ಈ ಒಂದು ಭೂತಕೃತ್ ಅನ್ನುವಂಥ ನಾಮದ ವಿಶೇಷಣ ಮತ್ತು ವಿಶೇಷ ಅರ್ಥಗಳನ್ನು ತಿಳಿದಾಗಾಯ್ತು. ಹಾಗಾಗಿ ಮುಂದೆ ನಾವು ನೋಡಬೇಕಾಗಿರುವಂಥದ್ದು 6ನೇ ನಾಮ ಭೂತಭೃತ್ ಅನ್ನುವಂಥದ್ದು. ಅದನ್ನು ನಾಳೆ ದಿನ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ಅರ್ಥಾನುಸಂಧಾನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.